ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಆಸಕ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ BSc ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ಗೆ ಎಕ್ಸಾಮಿನೇಷನ್ ಡೇಟ್ ಮತ್ತು ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಬಟ್ ಈ ವಿಡಿಯೋದಲ್ಲಿ ಪರ್ಟಿಕ್ಯುಲರಾಗಿ ಡಾಕ್ಯುಮೆಂಟ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಅಂದರೆ ನಿಮಗೆ ಗೊತ್ತಿದೆ, ಅಗ್ರಿಕಲ್ಚರ್ ಕೋಟಾದಲ್ಲಿ ನೀವು ರಿಸರ್ವೇಷನನ್ನು ಕ್ಲೈಮ್ ಮಾಡಬೇಕು ಅಂದರೆ ಕೆಲವೊಂದು ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಯಾವೆಲ್ಲ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕು ಅನ್ನೋದನ್ನು ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಬಟ್ ಇನ್ ಡೀಟೇಲ್ ಆಗಿ ಆ ಡಾಕ್ಯುಮೆಂಟ್ಸನ್ನು ಯಾವ ಥರ ನೀವು ಎಲ್ಲಿ ತೊಗೋಬೇಕು, ಎಲ್ಲಿ ಅಪ್ಲೈ ಮಾಡಿ ತೊಗೋಬೇಕು ಅನ್ನೋದ್ರಾಗೆ ಮತ್ತು ಏನೆಲ್ಲ ಇರಬೇಕು ಆ ಡಾಕ್ಯುಮೆಂಟ್ಸಲ್ಲಿ ಡೀಟೇಲ್ಸ್ ಅನ್ನೋದನ್ನು ಡೀಟೇಲಾಗಿ ಡಿಸ್ಕಷನ್ ಮಾಡೋಣ. ಅದಕ್ಕೆ ಮುಂಚೆ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ನಂದು ವಾಟ್ಸಪ್ ಚಾನಲ್ ಇದೆ. ವಾಟ್ಸಪ್ ಚಾನಲಿನ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಜಾಯ್ನ್ ಆಗಿ ನಿಮಗೆ ಯಾವುದೇ ಇನ್ಫಾರ್ಮೇಷನ್ ಬಂದರೂ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಬಗ್ಗೆ ಪಾಸ್ ಮಾಡ್ತಿರ್ತೀನಿ. ಇಷ್ಟೇ ಅಲ್ಲ, ನಿಮಗೆ KCET, ನೀಟ್, ಕಟ್ ಆಫ್ ಆಗಲಿ, ನಿಮಗೆ ಕೌನ್ಸಿಲಿಂಗ್ ಪ್ರೊಸೀಜರ್ ಬಗ್ಗೆನೂ ನಾನು ಎಕ್ಸ್ಪ್ಲೈನ್ ಮಾಡ್ತಿರ್ತೀನಿ. ಸೊ ಅದಕ್ಕೂ ಸಹ ಹೆಲ್ಪ್ ಮಾಡ್ತಿರ್ತೀನಿ. ಓಕೆ, ಡೈರೆಕ್ಟಾಗಿ ನಾವು ಪಾಯಿಂಟಿಗೆ ಬರೋಣ. ಸೊ ನಿಮಗೆ ನೀವೇನಾದರೂ ಅಪ್ಲಿಕೇಶನ್ KCET ಅಪ್ಲಿಕೇಶನ್ ಏನಾದ್ರು ಹಾಕಬೇಕಾದ್ರೆ ಆರ್ ಯು ಕ್ಲೈಮಿಂಗ್ ಅಗ್ರಿಕಲ್ಚರ್ ಕೋಟಾ ಅನ್ನೋದನ್ನು ಎಸ್ ಅಂತ ಕ್ಲಿಕ್ ಮಾಡಿದರೆ, ಆರ್ ಯು ಕ್ಲೈಮಿಂಗ್ ಅಗ್ರಿಕಲ್ಚರ್ ಕೋಟಾ ಅಂತ ಒಂದು ಆಪ್ಷನ್ ಇತ್ತು KCET ಅಪ್ಲಿಕೇಶನಲ್ಲಿ. ಅಲ್ಲಿ ನೀವು ಎಸ್ ಅಂತ ಕ್ಲಿಕ್ ಮಾಡಿದರೆ ನೀವೇನು ಮಾಡಬೇಕು ಅಂದರೆ ಕೆಲವೊಂದು ಡಾಕ್ಯುಮೆಂಟ್ಸನ್ನು ಈಗ ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಅಂದರೆ ನೀವು ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಆಗಿದ್ದೀರಾ. ಸೊ ಹಾಗಾಗಿರೋದ್ರಿಂದ ನಿಮಗೆ ರಿಸರ್ವೇಷನ್ ಇರುತ್ತೆ. ಆ ರಿಸರ್ವೇಷನನ್ನು ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ನೀವು ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕು. ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗಾದರೆ ನೋಡ್ಬೋದು. ಸ್ಕ್ರೀನ್ ಮೇಲೆ ನಿಮಗೆ ಡಿಸ್ಪ್ಲೇ ಆಗ್ತಿದೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ. ನಿಮ್ಗೆ ಆಲ್ರೆಡಿ ಲಾಸ್ಟ್ ಟೈಮ್ ಎಕ್ಸ್ಪ್ಲೈನ್ ಮಾಡಿದೆ ನಿಮಗೆ. ಮೊದಲನೇದಾಗಿ ನಮಗೆ ವ್ಯವಸಾಯಗಾರರ ದೃಢೀಕರಣ ಪತ್ರ. ಎರಡನೇದು ವ್ಯವಸಾಯಗಾರರ ಕುಟುಂಬದ ಸದಸ್ಯ ದೃಢೀಕರಣ ಪತ್ರ. ಮೂರನೇದು ಕೃಷಿ ಕಾರ್ಮಿಕ ದೃಢೀಕರಣ ಪತ್ರ, ಅಗ್ರಿಕಲ್ಚರ್ ಲೇಬರ್ ಸರ್ಟಿಫಿಕೇಟ್. ಥರ್ಡ್ ಒನ್ ಬಂದು ವಂಶವೃಕ್ಷ ಪ್ರಮಾಣ ಪತ್ರ, ಫ್ಯಾಮಿಲಿ ಟ್ರೀ ಸರ್ಟಿಫಿಕೇಟ್. ವೇತನ ದೃಢೀಕರಣ ಪತ್ರ, ಸ್ಯಾಲ್ರಿ ಸರ್ಟಿಫಿಕೇಟ್. ಇನ್ಕಮ್ ಡೀಟೇಲ್ಸ್, ಅಫಿಡಿವೇಟ್ 1, ಅಫಿಡಿವೇಟ್ 2. ಇಷ್ಟು ಡೀಟೇಲ್ಸನ್ನು ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಇಷ್ಟರಲ್ಲಿ ಯಾವ್ದ್ಯಾವುದು ನಿಮ್ಗೆ ಅಪ್ಲಿಕೇಬಲ್ ಆಗುತ್ತೆ ಮತ್ತು ಅದರಲ್ಲಿ ಏನೆಲ್ಲ ಡೀಟೇಲ್ಸ್ ಇರಬೇಕು ಒಂದೊಂದೇ ಡಿಸ್ಕಷನ್ ಮಾಡ್ತಾ ಹೋಗೋಣ. ಈಗ ಮೊದಲನೇದಾಗಿ ಬರೋಣ ವ್ಯವಸಾಯಗಾರರ ದೃಢೀಕರಣ ಪತ್ರ ಅಂತ. ನೀವು ನೋಡ್ತಿರ್ಬೋದು, ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ ವ್ಯವಸಾಯಗಾರರ ದೃಢೀಕರಣ ಪತ್ರ. ಏನಿದು ವ್ಯವಸಾಯಗಾರರ ದೃಢೀಕರಣ ಪತ್ರ ಅಂತಂದರೆ, ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡು ವ್ಯವಸಾಯನ ಮಾಡುವಂತಹ ಬ್ಯಾಕ್ಗ್ರೌಂಡು ಅನ್ನೋವಂಥದ್ದಕ್ಕೆ ವ್ಯವಸಾಯಗಾರರ ದೃಢೀಕರಣ ಪತ್ರ ಅಂತ ಬರುತ್ತೆ. ಇದನ್ನು ಎಲ್ಲಿ ತೊಗೋಬೇಕು, ನೀವು ಅಪ್ಲೈ ಮಾಡಬೇಕು ಅಂತಂದರೆ ಕಂದಾಯ ಇಲಾಖೆ, ತಹಸೀಲ್ದಾರ್ ಆಫೀಸು ಅಥವಾ ತಾಲೂಕು ಆಫೀಸ್ ಅಂತಲೂ ಕರಿತೀವಿ, ಅಥವಾ ನಾಡಾ ಕಚೇರಿ, ನೆಮ್ಮದಿ ಕೇಂದ್ರ, ಅಥವಾ ಬ್ಯಾಂಗ್ಳೂರ್ 1. ಈ ಥರ ಡಿಫ್ರೆಂಟ್ ಒಂದೊಂದು ಏರಿಯಾದಲ್ಲಿ ಒಂದೊಂದು ವರ್ಡ್ಸನ್ನು ಯೂಸ್ ಮಾಡ್ತಿರ್ತೀವಿ. ಈಗ ನಮ್ಮ ತಾಲೂಕು ಲೆವೆಲಲ್ಲಿ ಬಂದರೆ ತಾಲೂಕು ಆಫೀಸ್ ಅಂತ ಕರಿತೀವಿ, ಅಥವಾ ಬ್ಯಾಂಗ್ಳೂರಲ್ಲಿ ಬಂದರೆ ಬ್ಯಾಂಗ್ಳೂರ್ 1. ಕೆಲವೊಂದು ಕಡೆ ನೆಮ್ಮದಿ ಕೇಂದ್ರ ಇರುತ್ತೆ, ಕೆಲವೊಂದು ಕಡೆ ನಾಡಾ ಕಚೇರಿ ಅಂತ ಇರುತ್ತೆ. ಸೊ ಈ ಎಲ್ಲ ಆಫೀಸುಗಳಲ್ಲಿ ನಿಮಗೆ ಈ ಸರ್ಟಿಫಿಕೇಟನ್ನು ಕೊಡ್ತಾರೆ. ನೀವು ಅಪ್ಲೈ ಮಾಡಿ ತೊಗೋಬೇಕಾಗತ್ತೆ, ವ್ಯವಸಾಯಗಾರರ ದೃಢೀಕರಣ ಪತ್ರ ಅಂತ. ಸೊ ಅದು ಫಾರ್ಮೇಟಲ್ಲಿ ಡೀಟೇಲ್ಸ್ ಏನಿರಬೇಕು, ನೀವು ಜಸ್ಟ್ ಒಂದು ಫಾರ್ಮೇಟು ತೋರಿಸ್ತಿದ್ದೀನಿ, ಆ್ಯಸ್ ಪರ್ ದ ಗೌರ್ಮೆಂಟ್ ಫಾರ್ಮೇಟ್ ಈ ಥರ ಇರಬೇಕು ಅಂತ. ಬಟ್ ಅವ್ರು ನಿಮ್ಗೆ ಕೊಡಬೇಕಾದ್ರೆ ಆ ಫಾರ್ಮೇಟೆಲ್ಲ ಕೊಡ್ತಾರೆ ನಿಮಗೆ, ಬಟ್ ನೀವು ಅಪ್ಲೈ ಮಾಡಬೇಕಾಗತ್ತೆ. ಸೊ ಅದು ಬೇಕಾಗತ್ತೆ ನಿಮಗೆ. ಸೊ ಅದರಲ್ಲಿ RD ನಂಬರ್ ಇರುತ್ತೆ. ಆ RD ನಂಬರನ್ನು ನೀವು ಎಂಟ್ರಿ ಮಾಡಬೇಕಾಗತ್ತೆ. ನೀವೀಗ ಅಪ್ಲೋಡ್ ಮಾಡಬೇಕಾದ್ರೆ ಡಾಕ್ಯುಮೆಂಟ್ಸನ್ನು RD ನಂಬರ್ ಇಂಪಾರ್ಟೆಂಟ್. ನೀವು ಬರೀ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಿದ್ರೆ ಸಾಕಾಗಲ್ಲ, ಅದರಲ್ಲಿ RD ನಂಬರ್ ಬರುತ್ತೆ. ಅದಕ್ಕೆ ನಾನು ಮೊದಲೇ ಹೇಳಿದ್ದು, ಫಸ್ಟ್ ಇವೆಲ್ಲ ಡಾಕ್ಯುಮೆಂಟ್ಸನ್ನು ನೀವು ರೆಡಿ ಮಾಡ್ಕೊಳ್ಳಿ. ಅದಾದ ನಂತರ ನೀವೇನು ಮಾಡಿ ಅಂತಂದರೆ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿ. ಸೊ RD ನಂಬರನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಫಸ್ಟ್ ಏನು ಬೇಕು, ವ್ಯವಸಾಯಗಾರರ ದೃಢೀಕರಣ ಪತ್ರ. ಅಂದರೆ ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ಯಾಮಿಲಿ, ನಿಮ್ಮ ತಂದೆ ತಾಯಿ, ನೀವು ಅಂದರೆ ನೀವು ಆಗಲ್ಲ, ಸ್ಟೂಡೆಂಟ್ಸು ವ್ಯವಸಾಯ ಅಲ್ಲ, ಆ ತಂದೆ ತಾಯಿ, ಆ ಫ್ಯಾಮಿಲಿನಲ್ಲಿ ನೀವು ವ್ಯವಸಾಯ ಮಾಡ್ತಿದ್ರೆ ಆ ಅಗ್ರಿಕಲ್ಚರ್ ಲ್ಯಾಂಡ್ ಇರುತ್ತೆ. ಆ ಬೇಸಿಸ್ ಮೇಲೆ ನೀವೇನು ಮಾಡಬೇಕಾಗತ್ತೆ, ಒಂದು ಅಪ್ಲೈ ಮಾಡಬೇಕಾಗತ್ತೆ ಅಲ್ಲಿ, ವಾಟ್ ಎವರ್ ದ ಪ್ಲೇಸ್. ಈಗ ಕಂದಾಯ ಇಲಾಖೆ, ತಹಸೀಲ್ದಾರ್ ಆಫೀಸು, ತಾಲೂಕು ಆಫೀಸ್, ಆಗಲೇ ಹೇಳಿದ್ನಲ್ಲ ಲಿಸ್ಟು, ಅಲ್ಲೆಲ್ಲರೂ ಒಂದು ಕಡೆ ನೀವು ಅಪ್ಲೈ ಮಾಡಿದ್ರೆ ನಿಮಗೆ ಆ ಸರ್ಟಿಫಿಕೇಟ್ ಸಿಗುತ್ತೆ. ಅದು ಬೇಕಾಗುತ್ತೆ. ಕೆಲವ್ರದ್ದು ಏನಾಗಿರುತ್ತೆ, ಸರ್ ನಮ್ಮದು ಇಂಡಿವಿಜುವಲ್ ಫ್ಯಾಮಿಲಿ ಇಲ್ಲ ಸರ್, ನಮ್ಮ ಜಮೀನೆಲ್ಲ ಸೊ ಅವಿಭಕ್ತ ಕುಟುಂಬ ಅಂದರೆ ಜಾಯಿಂಟ್ ಫ್ಯಾಮಿಲಿ ಇದೆ ಸರ್, ಸೊ ಡಿವೈಡ್ ಆಗಿಲ್ಲ ಸರ್ ಅಂದರೆ ಜಮೀನು ಅಂತ ಕೆಲವರು ಕ್ವಶನ್ ಕೇಳ್ತಾರೆ. ಅವ್ರಿಗೇನಪ್ಪ ಅಂತಂದರೆ, ಹೌದು, ಯಾಕಂದರೆ ಈಗ ಇಂಡಿವಿಜುವಲ್ ಖಾತಾಗಳಾಗಿರಲ್ಲ ಕೆಲವರಿಗೆ. ಏನಂದರೆ ಫ್ಯಾಮಿಲಿ, ಎಂಟೈರ್ ಫ್ಯಾಮಿಲಿ ಜಾಯಿಂಟ್ ಅಕೌಂಟ್, ಜಾಯಿಂಟ್ ಫ್ಯಾಮಿಲಿ ಇರೋದ್ರಿಂದ ಅದು ಜಮೀನು ಭಾಗ ಆಗದೇ ಇದ್ದರೆ ಅವ್ರಿಗೆ ಏನಪ್ಪ ಅಂತಂದರೆ ಈ ಸರ್ಟಿಫಿಕೇಟ್ ಬೇಕಾಗುತ್ತೆ. ನಿಮ್ದು ಆಲ್ರೆಡಿ ನಿಮ್ಮ ತಂದೆ ತಾಯಿಯ ಹೆಸರಿನಲ್ಲಿ ನಿಮ್ಮ ಜಮೀನಿದ್ದರೆ, ಅಂದರೆ ಸ್ಟೂಡೆಂಟಿನ ತಂದೆ ತಾಯಿಯ ಹೆಸರಿನಲ್ಲಿ ಜಮೀನಿದ್ದರೆ ಆ ಜಮೀನಿನ ಪತ್ರವನ್ನು
ನೀವು ಕೊಟ್ಟು ನೀವು ಏನು ಮಾಡಿಸ್ಬೋದು, ವ್ಯವಸಾಯಗಾರರ ದೃಢೀಕರಣ ಪತ್ರ ಅಂತ ತೊಗೋಬೋದು. ಸಪೋಸ್ ಎಲ್ಲ ಜಮೀನು ಡಿವೈಡ್ ಆಗಿಲ್ಲ, ಈಗ ನಿಮ್ಮ ತಂದೆಯವರ ಜಮೀನು ಹೆಸರಿನ ಮೇಲೆ ಯಾವುದೇ ಕೃಷಿ ಭೂಮಿ ಇಲ್ಲ, ಸೊ ಆಗ ನೀವೇನು ಮಾಡ್ಬೋದು ಅಂತಂದರೆ ವ್ಯವಸಾಯಗಾರರ ಕುಟುಂಬ ಸದಸ್ಯ ದೃಢೀಕರಣ ಪತ್ರ ಅಂತ ತೊಗೋಬೇಕಾಗತ್ತೆ. ಅದಕ್ಕೇನು ನೀವು ಅದ್ರ ಜೊತೆಗೆ ಏನು ಮಾಡಬೇಕಂದ್ರೆ ಫ್ಯಾಮಿಲಿ ಟ್ರೀ ಸರ್ಟಿಫಿಕೇಟನ್ನು ತೊಗೋಬೇಕು. ನೀವು ವಂಶವೃಕ್ಷ ಪ್ರಮಾಣ ಪತ್ರ ಅಂತ ಕರೀತಾರೆ, ಅಥವಾ ಫ್ಯಾಮಿಲಿ ಟ್ರೀ, ಇಂಗ್ಲೀಷಲ್ಲಿ ಫ್ಯಾಮಿಲಿ ಟ್ರೀ, ಕನ್ನಡದಲ್ಲಿ ವಂಶವೃಕ್ಷ ಪ್ರಮಾಣ ಪತ್ರ ಅಂತ. ಅದನ್ನು ಅಪ್ಲೈ ಮಾಡಿ ನೀವು ಅದನ್ನು ಫ್ಯಾಮಿಲಿ ಟ್ರೀ ಸರ್ಟಿಫಿಕೇಟನ್ನು ಸಹ ತೊಗೋಬೇಕಾಗತ್ತೆ. ಅಲ್ಲಿ ನಿಮ್ಗೇನು ಬರುತ್ತೆ, ವ್ಯವಸಾಯಗಾರರ ಕುಟುಂಬ ಸದಸ್ಯ ದೃಢೀಕರಣ ಪತ್ರ ಅಂತ ನಿಮ್ಗೆ ಸರ್ಟಿಫಿಕೇಟ್ ನಿಮ್ಗೆ ಕಾಣಿಸ್ತಿರ್ಬೋದು, ಗೌರ್ಮೆಂಟ್ ಸರ್ಟಿಫಿಕೇಟು. ನೀವು ಆ ಸರ್ಟಿಫಿಕೇಟನ್ನು ತೊಗೋಬೇಕಾಗತ್ತೆ. ವಿತ್ ಫ್ಯಾಮಿಲಿ ಟ್ರೀ ಸರ್ಟಿಫಿಕೇಟು ತೊಗೋಬೇಕಾದ್ರಲ್ಲಿ RD ನಂಬರ್ ಬರುತ್ತೆ, ಅದು ಸಹ ಬೇಕಾಗುತ್ತೆ. ನೀವು ಇಂಡಿವಿಜುವಲ್ ಆಗಿದ್ದರೆ ವ್ಯವಸಾಯಗಾರರ ದೃಢೀಕರಣ ಪತ್ರ, ಜಾಯಿಂಟ್ ಫ್ಯಾಮಿಲಿ ಇದ್ದು ನಿಮ್ಮದು ಜಮೀನು ಡಿವೈಡ್ ಆಗಿಲ್ಲ ಅಂತಂದರೆ ವ್ಯವಸಾಯಗಾರರ ಕುಟುಂಬ ಸದಸ್ಯ ದೃಢೀಕರಣ ಪತ್ರ. ಅಥವಾ ಮೂರನೇದು, ಸರ್ ನಾವು ನಮ್ಮ ಹತ್ರ ಜಮೀನು ಇಲ್ಲ, ಅಂದರೆ ಕೃಷಿ ಭೂಮಿ ಇಲ್ಲ, ಬಟ್ ನಾವು ಏನು ಮಾಡ್ತೀವಿ ಅಂದರೆ ಈಗ ಬೇರೆಯವರು ಲೀಸ್ ತೊಗೊಂಡು ನಾವು ಕೃಷಿಯನ್ನು ಮಾಡ್ತೀವಿ ಅನ್ನುವಂಥವರು, ಅಥವಾ ಲೀಸಲ್ಲಿ ನಾವು ಅಥವಾ ಕೂಲಿ ಕೆಲಸ ಮಾಡ್ತಿರ್ತೀವಿ ಕೃಷಿ ಭೂಮಿಯಲ್ಲಿ ಅಂತನ್ನುವಂಥವ್ರು, ಅವ್ರಿಗೇನಂತಂದರೆ ಅಗ್ರಿಕಲ್ಚರ್ ಲೇಬರ್ ಸರ್ಟಿಫಿಕೇಟ್ ಅಂತ ಬರುತ್ತೆ, ಕೃಷಿ ಕಾರ್ಮಿಕರ ದೃಢೀಕರಣ ಪತ್ರ ಅಂತ. ಅದನ್ನು ಸಹ ನೀವು ತಗೊಂಡು ಕ್ಲೈಮ್ ಮಾಡ್ಕೋಬೋದು. ಅದನ್ನು ನೀವು ಅಗ್ರಿಕಲ್ಚರ್ ಕೋಟನ್ನು ಕ್ಲೈಮ್ ಮಾಡ್ಬೋದು. ಈ ಮೂರಲ್ಲಿ ಒಂದು ನಿಮಗೆ ಸರ್ಟಿಫಿಕೇಟ್ ಇರಲೇಬೇಕಾಗತ್ತೆ. ಯಾವುದು ಮೂರಲ್ಲಿ ಒಂದು? ವ್ಯವಸಾಯಗಾರರ ದೃಢೀಕರಣ ಪತ್ರ ಅಥವಾ ವ್ಯವಸಾಯಗಾರರ ಕುಟುಂಬ ಸದಸ್ಯ ದೃಢೀಕರಣ ಪತ್ರ ಅಥವಾ ಕೃಷಿ ಕಾರ್ಮಿಕ ದೃಢೀಕರಣ ಪತ್ರ, ಅಗ್ರಿಕಲ್ಚರ್ ಲೇಬರ್ ಸರ್ಟಿಫಿಕೇಟ್. ಈ ಮೂರಲ್ಲಿ ಒಂದು ನಿಮ್ಮ ಹತ್ರ ಸರ್ಟಿಫಿಕೇಟ್ ಇರಬೇಕು. ಮೂರು ಇರಬೇಕಂತಿಲ್ಲ, ಮೂರು ಬರೋದಿಲ್ಲ, ಮೂರಲ್ಲಿ ಯಾವುದಾದ್ರು ಒಂದು ಸರ್ಟಿಫಿಕೇಟನ್ನು ನೀವು ತೊಗೊಳ್ಬೇಕಾಗತ್ತೆ. ನೆಕ್ಸ್ಟು ಫ್ಯಾಮಿಲಿ ಟ್ರೀ ತೊಗೋಬೇಕಾಗತ್ತೆ, ಅದನ್ನು ಸಹ ಫ್ಯಾಮಿಲಿ ಟ್ರೀ ಸರ್ಟಿಫಿಕೇಟನ್ನು ತೊಗೋಬೇಕಾಗತ್ತೆ. ಸೊ ಈ ಮೂರಲ್ಲಿ ನಿಮಗೆ ಕಂಪಲ್ಸರಿಯಾಗಿ ಒಂದು ಸರ್ಟಿಫಿಕೇಟ್ ಇಟ್ಕೊಳ್ಳಬೇಕಾಗತ್ತೆ. ಜೊತೆಗೆ ನೆಕ್ಸ್ಟ್ ಬಂದು ಇದಾದಮೇಲೆ ನೆಕ್ಸ್ಟು ವೇತನ ದೃಢೀಕರಣ ಪತ್ರ ಅಂತ ಇನ್ನೊಂದು ಸರ್ಟಿಫಿಕೇಟ್ ಬೇಕಾಗುತ್ತೆ. ಇದು ಸೆಕೆಂಡ್ ಒನ್ ಅಂತ ಅಂದ್ಕೊಳ್ಳಿ. ಸೆಕೆಂಡ್ ಪಾಯಿಂಟ್, ಒಂದು ವ್ಯವಸಾಯಗಾರರ ದೃಢೀಕರಣ ಅಥವಾ ಕುಟುಂಬ ಸದಸ್ಯ ಅಥವಾ ಕೃಷಿ ಕಾರ್ಮಿಕ ದೃಢೀಕರಣ ಪತ್ರ, ಮೂರಲ್ಲೂ ಯಾವ್ದಾದ್ರು ಒಂದು ಬರುತ್ತೆ. ಪ್ಲಸ್ ಒಂದು ಫ್ಯಾಮಿಲಿ ಟ್ರೀ ಇರುತ್ತೆ, ಫ್ಯಾಮಿಲಿ ಟ್ರೀ ಸರ್ಟಿಫಿಕೇಟ್ ಅಂತ, ವಂಶವೃಕ್ಷ ಪ್ರಮಾಣ ಪತ್ರ ಅಂತ, ಅದನ್ನು ಸಹ ಅಲ್ಲೇ ಅಪ್ಲೈ ಮಾಡೋದು, ಅದು ಅಲ್ಲೇ ಸಿಗುತ್ತೆ ನಿಮಗೆ. ನೆಕ್ಸ್ಟ್ ಎರಡನೇದು ಬಂದು ನಿಮಗೆ ಇಲ್ಲಿ ಸ್ಯಾಲರಿ ಸರ್ಟಿಫಿಕೇಟ್ ಅಂತ, ವೇತನ ದೃಢೀಕರಣ ಪತ್ರ ಅಂತ. ಏನು ವೇತನ ದೃಢೀಕರಣ ಪತ್ರ ಅಂತಂದರೆ, ನಮ್ಮ ಕೃಷಿ ಜೊತೆಗೆ ಬೇರೆ ನಮಗೆ ಸ್ಯಾಲರಿ ಬರುತ್ತಿದೆ ಅಂದರೆ ನಮಗೆ ಸೋರ್ಸ್ ಆಫ್ ಇನ್ಕಮ್ ಇನ್ನೂ ಒಂದಿದೆ ಬೇರೆದು, ಲೈಕ್ ಅಥವಾ ಗೌರ್ಮೆಂಟ್ ಜಾಬ್ ಆಗಿರ್ಬೋದು, ಪ್ರೈವೇಟ್ ಜಾಬ್ ಆಗಿರ್ಬೋದು. ಕೃಷಿನೂ ಮಾಡ್ತಿದ್ದೀವಿ, ಜೊತೆಗೆ ನಮಗೆ ಪ್ರೈವೇಟ್ ಜಾಬ್ ಇದೆ ಅಥವಾ ಗೌರ್ಮೆಂಟ್ ಜಾಬ್ ಇದೆ ಅನ್ನುವಂಥವರು, ಕೃಷಿ ಮಾತ್ರ ಇದ್ದರೆ ಇವರಿಗೆ ವೇತನ ಸರ್ಟಿಫಿಕೇಟ್, ಸ್ಯಾಲರಿ ಸರ್ಟಿಫಿಕೇಟ್ ಬರಲ್ಲ, ವೇತನ ದೃಢೀಕರಣ ಪತ್ರ ಬರಲ್ಲ. ಬಟ್ ಕೃಷಿ ಜೊತೆಗೆ ಬೇರೆ ಇನ್ಯಾವುದಾದ್ರು ಪ್ರೈವೇಟ್ ಜಾಬು ಅಥವಾ ಗೌರ್ಮೆಂಟ್ ಜಾಬ್ ಇದ್ದರೆ ವೇತನ ದೃಢೀಕರಣ ಪತ್ರವನ್ನು ಕಂಪಲ್ಸರಿಯಾಗಿ ಅಟ್ಯಾಚ್ ಮಾಡಬೇಕಾಗತ್ತೆ. ಅದು ಯಾವ ಥರ ಇದೆ ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು. ವೇತನ ದೃಢೀಕರಣ ಪತ್ರ, ಸ್ಯಾಲರಿ ಸರ್ಟಿಫಿಕೇಟ್ ಅಂದರೆ ಯಾವ ಥರ ಇರುತ್ತೆ ಅಂದ್ಬಿಟ್ಟು ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ ನಿಮ್ಗೆ ಆಲ್ರೆಡಿ ಯಾವ ಥರ ಇದೆ ಅಂತ. ಸೊ ಈ ಥರ ಇರುತ್ತೆ ಫ್ಯಾಮಿಲಿ ಸರ್ಟಿಫಿಕೇಟ್, ವೇತನ ದೃಢೀಕರಣ ಪತ್ರ. ಅದರಲ್ಲಿ ಏನಿದೆ ಡೀಟೇಲ್ಸು ನೀವು ನೋಡ್ತಿರ್ಬೋದು. ಅದರಲ್ಲಿ ಏನೇನು ಡೀಟೇಲ್ಸ್ ಬರುತ್ತೆ ಅಂದರೆ, ಸ್ಯಾಲರಿ ಅಂತಂದರೆ ಏಪ್ರಿಲ್ 2025ರಿಂದ ಜೂನ್, ಜುಲೈ, ಆಗಸ್ಟ್, ಮಾರ್ಚ್ 2026ರವರೆಗೆ ತಿಂಗಳಿನ ಡೀಟೇಲ್ಸನ್ನು ಫಿಲ್ ಮಾಡಬೇಕು. ಇದು ಯಾರು ಫಿಲ್ ಮಾಡ್ತಾರೆ? ನಿಮ್ಮ ಕಂಪ್ನಿಯಲ್ಲಿ. ಈಗ ಎಲ್ಲಿ ವರ್ಕ್ ಮಾಡ್ತಿರ್ತಾರೋ, ಈಗ ಪ್ರೈವೇಟ್ ಜಾಬ್ ವರ್ಕ್ ಮಾಡ್ತಿದ್ರೆ ಕಂಪ್ನಿನಲ್ಲಿ, ಸೊ ಗೌರ್ಮೆಂಟ್ ಜಾಬ್ ವರ್ಕ್ ಮಾಡ್ತಿದ್ರೆ ಅಲ್ಲೂ ಅಷ್ಟೇ ರೆಸ್ಪೆಕ್ಟಿವ್ ಪರ್ಸನ್ ಇರ್ತಾರೆ. ಸೊ ಅವರು ಇದು ಕಚೇರಿಯಲ್ಲಿ ಇದನ್ನು ಫಿಲ್ ಮಾಡಿಕೊಡ್ಬೇಕು. ಅವ್ರ ಕಡೆಯಿಂದ ನೀವು ಫಿಲ್ ಮಾಡಿಸ್ಕೊಂಡು ಇಲ್ಲಿ ಅವ್ರ ಹತ್ರ ಸೀಲು ಸಿಗ್ನೇಚರನ್ನು ತೊಗೊಂಡು ಬರಬೇಕಾಗತ್ತೆ. ಪೇರೆಂಟ್ಸ್ದು ಅಡಿಷನಲ್ ಅಗ್ರಿಕಲ್ಚರ್ ಜೊತೆಗೆ ಪ್ರೈವೇಟ್ ಅಥವಾ ಗೌರ್ಮೆಂಟ್ ಜಾಬ್ ಇದ್ದರೆ ಅವರು ಈ ವೇತನ ದೃಢೀಕರಣ ಪತ್ರವನ್ನು ಸಹ ಅಟ್ಯಾಚ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಅದಾದ ನಂತರ ಸ್ಯಾಲ್ರಿ ಸರ್ಟಿಫಿಕೇಟ್ ಆದಮೇಲೆ ಇನ್ಕಮ್ ಡೀಟೇಲ್ಸ್ ಅಂತಂದರೆ, ಇನ್ಕಮ್ ಡೀಟೇಲ್ಸ್ ಇದು ಗೌರ್ಮೆಂಟ್ ಪ್ರೈವೇಟ್ ಬಿಟ್ಟು ಬಿಸ್ನೆಸ್ ಮಾಡ್ತಿರ್ತಾರೆ ಕೆಲವರು. ಅಂದರೆ ಈಗ ಕೃಷಿ ಮಾಡೋದ್ರ ಜೊತೆಗೆ ಬಿಸ್ನೆಸ್ ಮಾಡ್ತಿರ್ತಾರೆ. ಸೊ ಅವ್ರು ಏನು ಮಾಡಬೇಕಾಗತ್ತೆ ಅಂದರೆ ಇನ್ಕಮ್ ಡೀಟೇಲ್ಸಲ್ಲಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಸರ್ಟಿಫಿಕೇಟನ್ನು, ಇನ್ಕಮ್ ರಿಟರ್ನ್ಸ್ ಫಾರ್ಮನ್ನು ಅವರು ಸಬ್ಮಿಟ್ ಮಾಡಬೇಕಾಗತ್ತೆ. ಇನ್ಕಮ್ ರಿಟರ್ನ್ಸನ್ನು ಏನು ಎವ್ರಿ ಇಯರ್ ಇನ್ಕಮ್ ರಿಟರ್ನ್ಸನ್ನು ಅಪ್ಲೈ ಮಾಡಿರ್ತಾರೆ, ಆ ಫಾರ್ಮನ್ನು ಸಬ್ಮಿಟ್ ಮಾಡಬೇಕಾಗತ್ತೆ. ಯಾರು ಬಿಸ್ನೆಸ್ಸನ್ನು ಮಾಡ್ತಿರ್ತಾರೆ, ಯಾರು ಜಾಬ್ ಮಾಡ್ತಿರ್ತಾರೆ ಗೌರ್ಮೆಂಟ್ ಅಥವಾ ಪ್ರೈವೇಟು, ಅವರು ಸ್ಯಾಲ್ರಿ ಸರ್ಟಿಫಿಕೇಟನ್ನು ಕೊಡಬೇಕಾಗತ್ತೆ. ಯಾರು ಬಿಸ್ನೆಸ್ ಮಾಡ್ತಿರ್ತಾರೆ ಅವರು ಇನ್ಕಮ್ ಡೀಟೇಲ್ಸನ್ನು ಕೊಡಬೇಕಾಗತ್ತೆ. ಲೈಕ್ ಇನ್ಕಮ್ ಟ್ಯಾಕ್ಸ್ ಡೀಟೇಲ್ಸ್, ರಿಟರ್ನ್ಸ್ ಏನು ಅಪ್ಲೈ ಮಾಡಿರ್ತಾರೆ ಅದನ್ನು ಡೀಟೇಲ್ಸನ್ನು ಕೊಡಬೇಕಾಗತ್ತೆ. ಸೊ ಇಷ್ಟಾಯಿತು. ನೆಕ್ಸ್ಟ್ ಬರೋಣ. ಇವೆಲ್ಲ ಡಾಕ್ಯುಮೆಂಟ್ಸು ನಿಮಗೆ
ಯಾವ ಡೇಟಿಗೆ ಒಳಗಡೆ ಇರಬೇಕು ಅಂತಂದರೆ ಆಲ್ರೆಡಿ ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ. ಏಪ್ರಿಲ್ 2025ರಿಂದ ಮಾರ್ಚ್ 2026 ಇರಬೇಕು ಈ ಸರ್ಟಿಫಿಕೇಟ್ ನೀವು ತೊಗೊಂಡಿರುವಂಥ ಡೀಟೇಲ್ಸ್. ಫಾರ್ ಎಕ್ಸಾಂಪಲ್, ನೀವು ಇನ್ಕಮ್ ಸರ್ಟಿಫಿಕೇಟನ್ನು ತೊಗೊಂಡಿರ್ತೀರ. ಈ ಇನ್ಕಮ್ ಸರ್ಟಿಫಿಕೇಟ್ ಏನು ತೊಗೊಂಡಿರ್ತೀರಾ, ಆ ಸರ್ಟಿಫಿಕೇಟ್ ನೀವು ತೊಗೊಂಡಿರೋದು ಜನವರಿ 2025ರಲ್ಲಿ. ಬಟ್ ನೀವು ಎಲ್ಲಿಂದ ಸ್ಟಾರ್ಟ್ ಆಗಬೇಕಾಯಿತು? ಏಪ್ರಿಲ್ 2025ರಿಂದ ಮಾರ್ಚ್ 2026 ಒಳಗಡೆ ಡೇಟ್ ಇರಬೇಕಾಗಿತ್ತು. ಬಟ್ ನೀವು ತೊಗೊಂಡಿದ್ದು ಯಾವಾಗ ಇನ್ಕಮ್ ಸರ್ಟಿಫಿಕೇಟು? ಜನವರಿ 2025ರಲ್ಲಿ. ಸೊ ಅದರಿಂದ 4 ತಿಂಗಳು ಹಿಂದೆ ಆಗೋಯ್ತು. ಹಾಗಾದರೆ ಇದನ್ನು ವ್ಯಾಲಿಡ್ ಇಲ್ವಾ? ಆ್ಯಸ್ ಪರ್ ದ ರೂಲ್ 5 ಇಯರ್ಸ್ ವ್ಯಾಲಿಡಿಟಿ ಅಲ್ವಾ? ಹಾಗಾದರೆ ಮತ್ತೆ ಯಾಕೆ ತೊಗೋಬೇಕು ಅಂತ ಇಲ್ಲ, ಮತ್ತೆ ತೊಗೊಳ್ಳೋ ನೆಸೆಸಿಟಿ ಇಲ್ಲ. ಬಟ್ ರೀಪ್ರಿಂಟನ್ನು ತೊಗೋಬೇಕಾಗತ್ತೆ ಕಂಪಲ್ಸರಿಯಾಗಿ. ರೀಪ್ರಿಂಟ್ ಏಪ್ರಿಲ್ 2025ರಿಂದ ಮಾರ್ಚ್ 2026 ಒಳಗಡೆ ಡೇಟ್ ಇಲ್ಲ ಅದು ಸರ್ಟಿಫಿಕೇಟ್ ಅಂತಂದರೆ ಮತ್ತೆ ಹೋಗಿ ತಾಲೂಕು ಆಫೀಸಲ್ಲಿ ಹೋಗ್ಬಿಟ್ಟು ರೀಪ್ರಿಂಟ್ ಅಂತ ಕೇಳಿದ್ರೆ ನೀವು, ಅಥವಾ ರೆಸ್ಪೆಕ್ಟಿವ್ ನೆಮ್ಮದಿ ಕೇಂದ್ರ ಬ್ಯಾಂಗ್ಳೂರು 1 ಅಲ್ಲಿ ಹೋಗಿ ರೀಪ್ರಿಂಟ್ ಅಂತ ಕೇಳಿದ್ರೆ ಅಲ್ಲಿ ರೀಪ್ರಿಂಟ್ ಕೊಡ್ತಾರೆ. ರೀಪ್ರಿಂಟಲ್ಲಿ ಕೆಳಗಡೆ ನಿಮಗೆ ಹೊಸ ಡೇಟ್ ಬರುತ್ತೆ. ಅದು ಅಂದರೆ ಡೇಟ್ ಅದು 5 ಇಯರ್ಸ್ ವ್ಯಾಲಿಡಿಟಿ ಬಿಗಿನಿಂಗ್ ನೀವು ತೊಗೊಂಡಿರೋದು 5 ಇಯರ್ಸ್ಗೆ ಇರುತ್ತೆ. ಬಟ್ ರೀಪ್ರಿಂಟ್ ಅಂತ ಒಂದು ಆಪ್ಷನ್ ಬರುತ್ತೆ. ರೀಪ್ರಿಂಟ್ ಕೊಟ್ಟಾಗ ನಿಮಗೇನು ಹೊಸದಾಗಿ ಅಪ್ಲೈ ಮಾಡೋ ನೆಸೆಸಿಟಿ ಇಲ್ಲ, ಅದನ್ನೇ ಪ್ರಿಂಟ್ ಕೊಡ್ತಾರೆ, ಮತ್ತೆ ರೀಪ್ರಿಂಟ್ ಅಂತ ಕೊಡ್ತಾರೆ. ಸೊ ಆಗೇನಾಗುತ್ತೆ, ಅದು ಅಪ್ಲಿಕೇಬಲ್ ಆಗುತ್ತೆ. ರೀಪ್ರಿಂಟ್ ಕಂಪಲ್ಸರಿ ಕೊಡಬೇಕಾಗತ್ತೆ ಈ ಡೇಟ್ ಒಳಗಡೆ ಇಲ್ಲ ಅಂತಂದರೆ. ಮತ್ತು ಇನ್ನೊಂದು ಅಡಿಷನಲ್ ಥಿಂಗ್ ಏನಪ್ಪ ಅಂತಂದರೆ, ಇನ್ಕಮ್ ಡೀಟೇಲ್ಸ್ ಬಂದಾಗ ಈಗ ನೀವು ಸ್ಯಾಲ್ರಿ ಸರ್ಟಿಫಿಕೇಟಲ್ಲಿ ಏನು ಇನ್ಕಮ್ ಕೊಟ್ಟಿರ್ತೀರಾ, ಈಗ ನಾವು ಅಫಿಡೇವಿಟ್ 1 ಅಫಿಡೇವಿಟ್ 2 ಅಂತ ಬರುತ್ತೆ. ಈಗ ಅಲ್ಲಿ ಏನು ನೀವು ಸ್ಯಾಲ್ರಿ ಮೆನ್ಷನ್ ಮಾಡಿರ್ತೀರ, ಸ್ಯಾಲ್ರಿಯನ್ನು ಎರಡೂ ಮ್ಯಾಚ್ ಆಗಬೇಕು. ನೀವು ಸ್ಯಾಲ್ರಿ ಸರ್ಟಿಫಿಕೇಟಲ್ಲಿ ಒಂದು ಸ್ಯಾಲ್ರಿ ಇದ್ಕೊಂಡು ನೀವು ಅಫಿಡೇವಿಟಲ್ಲಿ ನೀವು ಒಂದು ಕೊಟ್ಟಿದ್ದೀರ, ನಂಬರ್ ಕೊಟ್ಟಿದ್ದೀರಾ ಅಂತಂದರೆ ಆಗ ನಿಮ್ಗೆ ಮತ್ತೆ ಏನಾಗುತ್ತೆ, ಕ್ಯಾನ್ಸಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿರೋದ್ರಿಂದ ದಯವಿಟ್ಟು ಈ ಸ್ಯಾಲ್ರಿ ಸರ್ಟಿಫಿಕೇಟನ್ನು ಕೊಡಬೇಕಾದ್ರೆ ಮತ್ತು ಅಫಿಡೇವಿಟ್ ಎಂಟ್ರ್ ಮಾಡಬೇಕಾದ್ರೆ ಪ್ರಾಪರಾಗಿ ನೋಡ್ಕೊಳ್ಳಿ. ಈಗ ಬರೋಣ ಅಫಿಡೇವಿಟ್ 1 ಅಫಿಡೇವಿಟ್ 2. ಏನದು ಅಫಿಡೇವಿಟ್ 1 ಅಫಿಡೇವಿಟ್ 2 ಅಂತಂದರೆ, ಇದನ್ನು ನೀವು ಇಲ್ಲಿ ನೋಟ್ರಿ ಮಾಡಿಸ್ಬೇಕಾಗುತ್ತೆ. ಸ್ಟ್ಯಾಂಪ್ ಪೇಪರ್ ಎಲ್ಲಿ ಸಿಗುತ್ತೆ ನಿಮ್ಗೆ ಗೊತ್ತಿದೆ. ಕೋರ್ಟ್ ಹತ್ರ ಹೋದರೆ, ಯೂಶಲಿ ಕೋರ್ಟ್ ಹತ್ರ ಹೋದರೆ ನಿಮ್ಗೆ ಅಲ್ಲಿ ಕೊಡ್ತಾರೆ, ಅಲ್ಲಿ ಸ್ಟ್ಯಾಂಪ್ ಪೇಪರ್ ಅಂತ. 100 ರೂಪೀಸ್ ಸ್ಟ್ಯಾಂಪ್ ಪೇಪರ್. ನಮ್ಮ ಹತ್ರ ದುಡ್ಡು ಜಾಸ್ತಿ ಇದೆ ಅಂತ ನೀವು ಮಾಡಿಸ್ಕೊಳ್ಳೋಂಗಿಲ್ಲ. 100 ರೂಪೀಸ್ ಸ್ಟ್ಯಾಂಪ್ ಪೇಪರ್ನಲ್ಲಿ ನೀವು ಅಫಿಡೇವಿಟ್ ಮಾಡಬೇಕು. ಏನದು ಅಫಿಡೇವಿಟ್ ಅಂತಂದರೆ, ನಾನು ಕೊಡ್ತಿರುವಂಥ ಎಲ್ಲ ಡಾಕ್ಯುಮೆಂಟ್ಸು ಸರಿ ಇದೆ ಅನ್ನೋಂಥದ್ದನ್ನು ನಾವು ಅಗ್ರಿ ಮಾಡ್ತಿದ್ದೀವಿ. ಅಂದರೆ ನಾವು ಇದನ್ನು ಅವರಿಗೆ ನಾನು ಅಗ್ರಿಮೆಂಟಲ್ಲಿ ಬರ್ಕೊಡ್ತಿದ್ದೀನಿ ಅನ್ನೋ ಥರ ಅವ್ರಿಗೆ ಡೀಟೇಲ್ಸ್. ಯಾಕೆಂದರೆ ನೀವು ಏನೇನೋ ಡೀಟೇಲ್ಸ್ ಕೊಟ್ಬಿಡೋದು ಮತ್ತು ಅಲ್ಲಿರೋದು ರಾಂಗ್ ಆಗೋದು ಹಾಗಾಗಿರೋದ್ರಿಂದ ನಾನಿಲ್ಲಿ ಅಫಿಡೇವಿಟ್ ಮಾಡಿಸ್ತಿರೋದು ಏನು ಅಂತಂದರೆ, ನೋಟ್ರಿನಲ್ಲಿ 100 ರೂಪೀಸ್ ನೋಟ್ರಿನಲ್ಲಿ ನಾನು ಕೊಡ್ತಿರೋ ಎಲ್ಲ ಡಾಕ್ಯುಮೆಂಟ್ಸು ಸರಿಯಾಗಿದೆ ಅನ್ನುವಂಥದ್ದನ್ನೇ ಇದು ನೋಟ್ರಿ ಅಫಿಡೇವಿಟ್ ಅಂತ ಕರಿತೀವಿ ಇದನ್ನು. ಸೊ ಅಫಿಡೇವಿಟ್ ಮಾಡಿಸ್ಬೇಕಾಗತ್ತೆ. ಕೋರ್ಟ್ ಹತ್ರ ಹೋಗಿ ಕೇಳಿದ್ರೆ 100 ರೂಪೀಸಲ್ಲಿ ನಿಮಗೆ ಅಫಿಡೇವಿಟ್ ಕೊಡ್ತಾರೆ. ಬಟ್ ಅದರಲ್ಲಿ ಅಡಿಷನಲ್ ಥಿಂಗ್ ಏನಪ್ಪ ಅಂದರೆ, ಮೇಜರಾಗಿ ಅಲ್ಲಿ ಪ್ರೈಮರಿ ಪಾರ್ಟಿ ಫಸ್ಟ್ ಪಾರ್ಟಿ ಸೆಕೆಂಡ್ ಪಾರ್ಟಿ ಅಂತ 2 ಬರುತ್ತೆ ಪಾಯಿಂಟಲ್ಲಿ. ಅವರೇ ಕೇಳ್ತಾರೆ, ನೀವು ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ನಾನು ನಿಮ್ಗೆ ನೋಡಿ ಡಿಸ್ಪ್ಲೇ ಆಗ್ತಿದೆ ಸ್ಕ್ರೀನಲ್ಲಿ. ಫಸ್ಟ್ ಪಾರ್ಟಿ ಮತ್ತು ಸೆಕೆಂಡ್ ಪಾರ್ಟಿ ಅಂತ ಕೇಳ್ತಾರೆ. ಏನಿದು ಫಸ್ಟ್ ಪಾರ್ಟಿನಲ್ಲಿ ಏನಿರಬೇಕು ಅಂದರೆ, ಕ್ಯಾಂಡಿಡೇಟ್ ನೇಮ್ ಇರಬೇಕು. ಕ್ಯಾಂಡಿಡೇಟ್ ಸ್ಟೂಡೆಂಟ್ ನೇಮ್, ನಿಮ್ಮ ನೇಮ್ ಇರಬೇಕು. ನಾನು ಮತ್ತೆ ಹೇಳ್ತಿದ್ದೀನಿ, ನೀಟಾಗಿ ಕೇಳಿಸ್ಕೊಳ್ಳಿ. ಫಸ್ಟ್ ಪಾರ್ಟಿ ಈಸ್ ಕ್ಯಾಂಡಿಡೇಟ್ ನೇಮ್ ಆ್ಯಸ್ ಪರ್ ಯುವರ್ 10th ಮಾರ್ಕ್ ಶೀಟ್. ಏನು ನೀವು ಎಂಟ್ರಿ ಮಾಡಿರ್ತೀರ ಡೀಟೇಲ್ಸು ನಿಮ್ಮ ಅಪ್ಲಿಕೇಶನಲ್ಲಿ, ಅದನ್ನು ನೀಟಾಗಿ ನೋಡಿಕೊಂಡು ಆ್ಯಸ್ ಇಟ್ ಈಸ್ ಹಾಕಿ. ನೀವು ಸುಮ್ಮನೆ ಬಾಯಲ್ಲಿ ಹೇಳಿದಾಗ ಒಂದಾಗುತ್ತೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಅವರೇನೋ ಎಂಟ್ರಿ ಮಾಡ್ಬೇಕಾದ್ರೆ ಅವರೇನೋ ಮಿಸ್ಟೇಕ್ ಮಾಡ್ತಾರೆ. ಎರಡೂ ಮ್ಯಾಚ್ ಆಗಬೇಕು. ಇದನ್ನು ನೀವೆಲ್ಲ ಎಂಟ್ರಿ ಮಾಡಬೇಕಾದ್ರೆ ಯಾವುದೇ ಒಂದು ಡೀಟೇಲ್ಸನ್ನು ಕೇರ್ಫುಲ್ಲಾಗಿ ಮಾಡ್ಕೋಬೇಕಾಗತ್ತೆ. ಮತ್ತು ಮಿಸ್ಟೇಕ್ ಮಾಡ್ಕೊಂಡು ಆಮೇಲೆ ಸ್ಟ್ರಗಲ್ ಮಾಡೋದಕ್ಕಿಂತ ಮೋಸ್ಟ್ ಎಂಟ್ರಿ ಮಾಡ್ಬೇಕಾದ್ರೆ ನೀಟಾಗಿ ಮಾಡ್ಕೊಳ್ಳಿ. ನೇಮು ಆ್ಯಸ್ ಪರ್ ಯುವರ್ 10th ಮಾರ್ಕ್ ಶೀಟ್ ಥರ ಇರಬೇಕು. ಕ್ಯಾಂಡಿಡೇಟ್ ನೇಮ್ ಇರಬೇಕು. ಫಸ್ಟ್ ಪಾರ್ಟಿ ಈಸ್ ಕ್ಯಾಂಡಿಡೇಟ್ ನೇಮ್. ನೆಕ್ಸ್ಟ್ ಸೆಕೆಂಡ್ ಪಾರ್ಟಿ ಏನು? ಸೆಕೆಂಡ್ ಪಾರ್ಟಿ ಏನಪ್ಪ ಅಂದರೆ, ನಿಮ್ಮ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಸೆಂಟರ್ ಯಾವುದಿರುತ್ತೆ ಅದರ ರೆಸ್ಪೆಕ್ಟಿವ್ ಯೂನಿವರ್ಸಿಟಿ. ನಾನು ಮತ್ತೆ ಹೇಳ್ತಿದ್ದೀನಿ, ಸೆಕೆಂಡ್ ಪಾರ್ಟಿ ಬಂದು ನಿಮ್ಮ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಸೆಂಟರಿನ ಯೂನಿವರ್ಸಿಟಿ. ಫಾರ್ ಎಕ್ಸಾಂಪಲ್, ನೀವು ಬ್ಯಾಂಗ್ಳೂರಲ್ಲಿ ಬರೀತಿದ್ದೀರಾ ಪ್ರಾಕ್ಟಿಕಲ್ ಎಕ್ಸಾಮ್ ಅಂತ ಅಂದ್ಕೊಳ್ಳಿ, BSc ಅಗ್ರಿಕಲ್ಚರ್. ಸೊ ಯುವರ್ ಎಕ್ಸಾಮಿನೇಷನ್ ಸೆಂಟರ್ ಇಸ್ GKVK ಇರುತ್ತೆ ಅಂತ ಅಂದ್ಕೊಳ್ಳಿ. ಸೊ ಅಲ್ಲಿ ನೀವೇನು ಹಾಕ್ಸ್ಬೇಕು ಸೆಕೆಂಡ್ ಪಾರ್ಟಿಯಲ್ಲಿ ಅಂತಂದರೆ, ನೀವು ಅಲ್ಲಿ ಹಾಕ್ಸ್ಬೇಕಾಗಿರೋದು ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಬ್ಯಾಂಗ್ಳೂರ್. ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಬ್ಯಾಂಗ್ಳೂರ್ ಅಂತ ಹಾಕ್ಸ್ಬೇಕು. ನೀವು ಅಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಇದೇ ಥರನೇ ನಿಮಗೆ 5 ಯೂನಿವರ್ಸಿಟಿ ಇದೆ ನೋಡಿ. ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಧಾರವಾಡ, ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಹಾರಿಕಲ್ಚರ್ ಸೈನ್ಸ್ ಬಾಗಲಕೋಟ್, ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಹಾರಿಕಲ್ಚರ್ ಸೈನ್ಸ್ ಶಿವಮೊಗ್ಗ, ಕರ್ನಾಟಕ ವೆಟರ್ನರಿ ಅನಿಮಲ್ ಆ್ಯಂಡ್ ಫಿಶರಿ ಸೈನ್ಸ್ ಯೂನಿವರ್ಸಿಟಿ ಬೀದರ್. ಈ ಥರ ನಿಮ್ಮ ಎಕ್ಸಾಮಿನೇಷನ್ ಸೆಂಟರ್ ಯಾವ ಯೂನಿವರ್ಸಿಟಿ ಅಂಡರಲ್ಲಿ ಬರುತ್ತೋ ಆ ಯೂನಿವರ್ಸಿಟಿ ನೇಮನ್ನು ಹಾಕಬೇಕಾಗತ್ತೆ ನೀವು. ಯಾವುದನ್ನು? ದಟ್ ಈಸ್ ಅ ಸೆಕೆಂಡ್ ಪಾರ್ಟಿಯಾಗಿ. ಮತ್ತೆ ಹೇಳ್ತಿದ್ದೀನಿ, ಫಸ್ಟ್ ಪಾರ್ಟಿ ಬಂದು ಕ್ಯಾಂಡಿಡೇಟ್ ನೇಮ್, ಸ್ಟೂಡೆಂಟ್ ನೇಮ್. ಆ್ಯಂಡ್ ಸೆಕೆಂಡ್ ಥಿಂಗ್ ಇಸ್, ಸೆಕೆಂಡ್ ಪಾರ್ಟಿ ಬಂದು ಯೂನಿವರ್ಸಿಟಿ. ನೀವು
ಯಾವ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಸೆಂಟರ್ ತೊಗೊಂಡಿರ್ತೀರ ಅದು ಪರ್ಟಿಕ್ಯುಲರ್ ಯೂನಿವರ್ಸಿಟಿಗೆ ಬರುತ್ತೆ. ನಿಮಗೆ 18 ಪ್ರಾಕ್ಟಿಕಲ್ ಸೆಂಟರ್ಸ್ ಏನಿರುತ್ತೆ, 18 ಪ್ರಾಕ್ಟಿಕಲ್ ಸೆಂಟರ್ಸು ಯೂನಿವರ್ಸಿಟೀಸ್ ಅಲ್ಲ, ಅದು ಪರ್ಟಿಕ್ಯುಲರ್ ಯೂನಿವರ್ಸಿಟಿಗೆ ಬರುತ್ತೆ. ಯಾವ ಯೂನಿವರ್ಸಿಟಿಗೆ ಬರುತ್ತೆ ಅಂತ ನೀವು ಚೆಕ್ ಮಾಡ್ಕೊಳ್ಳಿ. ನಾನು ಕೊಟ್ಟಿದ್ದೀನಲ್ಲ ಡೀಟೇಲ್ಸಲ್ಲಿ ಯಾವುದೋ ಒಂದಕ್ಕೆ ಬರುತ್ತೆ, ಅದನ್ನು ನೀಟಾಗಿ ಚೆಕ್ ಮಾಡಿಕೊಂಡು ಆ ಯೂನಿವರ್ಸಿಟಿನ ಸೆಕೆಂಡ್ ಪಾರ್ಟಿಯಾಗಿ ಎಂಟ್ರಿ ಮಾಡಬೇಕಾಗತ್ತೆ. ನೋಡ್ಬೋದು ಸ್ಕ್ರೀನ್ ಮೇಲೆ ನಿಮಗೆ ಕಾಣಿಸ್ತಿದೆ, ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟು. ಆಮೇಲೆ ನೀವು ಡೀಟೇಲ್ಸ್, ರಿಮೈನಿಂಗ್ ಡೀಟೇಲ್ಸ್ ಏನಿರುತ್ತೆ, ಅದರಲ್ಲಿ ಕಂಟೆಂಟ್ ಏನಿರುತ್ತೆ ಅನ್ನೋದನ್ನು ಸ್ಕ್ರೀನ್ ಮೇಲೆ ನೋಡ್ಬೋದು. ಆ್ಯಸ್ ಪರ್ ದ ಗೌರ್ಮೆಂಟ್ ನಿಮ್ಮ ಪೇರೆಂಟ್ ನೇಮ್ ಇರುತ್ತೆ, ನಮ್ಮ ಸ್ಟೂಡೆಂಟ್ ಕ್ಯಾಂಡಿಡೇಟ್ ನಮ್ಮ ಮಗ ಅಥವಾ ಮಗಳು ಈ ಥರ ಇರ್ತಾರೆ. ಸೊ ಇದು ನಾವು ಏನು ಕೊಡ್ತಿದ್ದೀನಿ ಇನ್ಫಾರ್ಮೇಷನು ಎಲ್ಲ ಕರೆಕ್ಟಾಗಿದೆ ಅನ್ನುವಂಥದ್ದು ಈ ಫಾರ್ಮೇಟಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆಯಲ್ವಾ, ಆ ಫಾರ್ಮೇಟಲ್ಲಿ ಅದು ಡೀಟೇಲ್ಸನ್ನು ನೀವು ಟೈಪ್ ಮಾಡಿಸ್ಬೇಕಾಗತ್ತೆ. ಆಯ್ತಲ್ವ. ಇದು ಅಫಿಡಿವೇಟ್ 1. ಯಾರು ಅಫಿಡಿವೇಟ್ 1 ಮಾಡಿಸ್ಬೇಕಾಗಿರೋದು ಅಂತಂದರೆ ನಮಗೆ ಓನ್ಲಿ ಅಗ್ರಿಕಲ್ಚರ್ ಸೋರ್ಸ್ ಇರುತ್ತೆ ಅನ್ನುವಂಥವ್ರು ಮಾತ್ರನೇ ನಮಗೆ ಅಫಿಡಿವೇಟ್ 1. ಮತ್ತೆ ಹೇಳ್ತಿದ್ದೀನಿ, ನಮ್ಮ ಮೂಲ ಆದಾಯ ಕೃಷಿಯಿಂದ ಮಾತ್ರ. ನಾನು 2 ಕೊಟ್ಟೆ ಆಗಲೇ ಬಿಗಿನಿಂಗಲ್ಲಿ. ಏನಂತ ಹೇಳಿ, ಕೃಷಿ ಇರುವಂಥದ್ದು, ಕೃಷಿ ಜೊತೆಗೆ ಅಡಿಷನಲ್ ಆಗಿ ಲೈಕ್ ಪ್ರೈವೇಟ್ ಜಾಬು, ಗೌರ್ಮೆಂಟ್ ಜಾಬು, ಬಿಸ್ನೆಸ್ ಇರೋದು ಅವರಿಗೆ ಅಫಿಡಿವೇಟ್ 2 ಬರುತ್ತೆ. ಅಫಿಡಿವೇಟ್ 1 ನಮ್ಮ ಮೂಲ ಆದಾಯ ಕೃಷಿಯಿಂದ ಮಾತ್ರ ಅನ್ನೋರು ಮಾತ್ರ ಅಫಿಡಿವೇಟ್ 1. ನಮ್ಮ ಕೃಷಿ ಜೊತೆಗೆ ನಮಗೆ ಪ್ರೈವೇಟ್ ಜಾಬು, ಗೌರ್ಮೆಂಟ್ ಜಾಬು ಅಥವಾ ಬಿಸ್ನೆಸ್ ಇದೆ ಅನ್ನುವಂಥವ್ರು ಅಫಿಡಿವೇಟ್ 2 ಅನ್ನು ಮಾಡಿಸ್ಬೇಕಾಗತ್ತೆ. ಜೊತೆಗೆ ಅಫಿಡಿವೇಟ್ 2 ಅನ್ನು ಮಾಡಿಸ್ಬೇಕಾಗತ್ತೆ. ಓಕೆ, ಈಗ ಅಫಿಡಿವೇಟ್ 2 ಬರೋಣ. ಅದು ಅಷ್ಟೇ. ಅಫಿಡಿವೇಟ್ 2 ಏನು, ನಾನು ಆಗಲೇ ಹೇಳಿದೆ. ಅಫಿಡಿವೇಟ್ 2 ಅಂತಂದರೆ ಈ ಅಗ್ರಿಕಲ್ಚರ್ ಜೊತೆಗೆ ನಮಗೆ ಪ್ರೈವೇಟ್ ಜಾಬು ಅಥವಾ ಗೌರ್ಮೆಂಟ್ ಜಾಬು ಅಥವಾ ಬಿಸ್ನೆಸ್ ಇದೆ ನಮಗೆ ಅನ್ನುವಂಥವರು ಅಫಿಡಿವೇಟ್ 2 ಅನ್ನು ಮಾಡಿಸ್ಬೇಕಾಗತ್ತೆ. ಇದರಲ್ಲಿ ಏನು ಬರುತ್ತೆ ನಿಮಗೆ, ನಮಗೆ ಸೋರ್ಸ್ ಆಫ್ ಇನ್ಕಮ್ ಫಾರ್ಮೇಟ್ ನೋಡ್ತಿರ್ಬೋದು ಸ್ಕ್ರೀನ್ ಮೇಲೆ ನಿಮ್ಗೆ ಕಾಣಿಸ್ತಿದೆ. ನಮ್ಮ ಸೋರ್ಸ್ ಆಫ್ ಇನ್ಕಮ್ ಏನೇನೆಲ್ಲ ಇದೆ, ಎಷ್ಟಿದೆ ಸೋರ್ಸ್ ಆಫ್ ಇನ್ಕಮ್ ಅಂತ ನಾನು ಮತ್ತೆ ಹೇಳ್ತಿದ್ದೀನಿ. ಈಗ ನೀವೇನು ಇನ್ಕಮ್ ಇಲ್ಲಿ ಎಂಟ್ರ್ ಮಾಡೋಕ್ಕೆ ಹೋಗ್ತಿದ್ದೀರಾ, ಇದೇ ಇನ್ಕಮ್ಮು ನಿಮ್ಮ ಸ್ಯಾಲ್ರಿ ಸರ್ಟಿಫಿಕೇಟಲ್ಲಿ ಏನು ಇನ್ಕಮ್ ಬರುತ್ತೆ, ಆ್ಯನ್ಯುವಲ್ ಇನ್ಕಮ್, ಎರಡೂ ಮ್ಯಾಚ್ ಆಗಬೇಕು. ಎರಡೂ ಮ್ಯಾಚ್ ಆಗಲಿಲ್ಲ ಅಂತಂದರೆ ನಿಮ್ಗೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ನೀವು ಅದಕ್ಕೆ ಸ್ಯಾಲ್ರಿ ಸರ್ಟಿಫಿಕೇಟಲ್ಲಿ ಏನು ಇನ್ಕಮ್ ಬರುತ್ತೆ ಮತ್ತು ಇಲ್ಲೇನು ಎಂಟ್ರಿ ಮಾಡ್ತಿದ್ರೆ ಎರಡು ಒಂದೇ ಥರ ಮ್ಯಾಚ್ ಆಗೋ ಥರ ನೀವು ಅದನ್ನು ಎಂಟ್ರಿ ಮಾಡ್ಕೊಳ್ಳಿ. ಸೊ ದಿಸ್ ಇಸ್ ಅ ಒನ್ ಥಿಂಗ್. ಮತ್ತು ಇಲ್ಲೂ ಅಷ್ಟೇ ನಿಮಗೆ ಅಫಿಡಿವೇಟ್ 2ನಲ್ಲಿ ಫಸ್ಟ್ ಪಾರ್ಟಿ ಮತ್ತು ಸೆಕೆಂಡ್ ಪಾರ್ಟಿ ಅಂತ ಬರುತ್ತೆ. ಸೇಮ್ ಥಿಂಗ್. ಫಸ್ಟ್ ಪಾರ್ಟಿ ಯಾರು, ಕ್ಯಾಂಡಿಡೇಟ್ ನೇಮ್. ಸೆಕೆಂಡ್ ಪಾರ್ಟಿ ಯಾವುದು, ನಿಮ್ಮ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಸೆಂಟ್ರಿನ ಯೂನಿವರ್ಸಿಟಿ ಯಾವುದು ಇರುತ್ತೆ ಅದು, ದಟ್ ಈಸ್ ನಿಮ್ಮ ಸೆಕೆಂಡ್ ಪಾರ್ಟಿ. ಅದಾದಮೇಲೆ ಕಂಟೆಂಟ್ ಏನಿರಬೇಕು, ನೀವು ನೋಡ್ತಿರ್ಬೋದು ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ, ಈ ಎಲ್ಲ ಕಂಟೆಂಟ್ ಇರಬೇಕಾಗತ್ತೆ. ಓಕೆ, ಇಷ್ಟಾಯಿತು ಡೀಟೇಲ್ಸ್. ಮತ್ತೆ ಇನ್ನೊಂದು ಸರಿ ಬ್ರೀಫ್ ಔಟ್ ಮಾಡ್ತೀನಿ ನಿಮಗೆ ಕನ್ಫ್ಯೂಷನ್ ಅವಾಯ್ಡ್ ಮಾಡೋದಕ್ಕೆ. ಫಸ್ಟ್, ವ್ಯವಸಾಯಗಾರರ ದೃಢೀಕರಣ ಪತ್ರ. ನಮಗೆ ಅಗ್ರಿಕಲ್ಚರ್ ಲ್ಯಾಂಡ್ ಇದೆ, ನಮಗೆ ಅಗ್ರಿಕಲ್ಚರ್ ಬಿಟ್ಟರೆ ಬೇರೆ ಇನ್ಯಾವ ಸೋರ್ಸು ಇಲ್ಲ, ನಮಗೆ ಆ್ಯನ್ಯುವಲ್ ಇನ್ಕಮ್ ಸೋರ್ಸ್ ಇನ್ಯಾವುದೂ ಇಲ್ಲ ಅನ್ನುವಂಥವರು ವ್ಯವಸಾಯಗಾರರ ದೃಢೀಕರಣ ಪತ್ರವನ್ನು ಮಾಡಿಸ್ಬೇಕಾಗತ್ತೆ. ಸಪೋಸ್ ಅವರು ಜಮೀನು ಡಿವೈಡ್ ಆಗಿಲ್ಲ, ಇನ್ನು ಜಾಯಿಂಟ್ ಇದರಲ್ಲೇ ಇದೆ ಅಂತಂದರೆ ಅವರು ವ್ಯವಸಾಯಗಾರರ ಕುಟುಂಬ ಸದಸ್ಯ ದೃಢೀಕರಣ ಪತ್ರ ಜೊತೆಗೆ ಫ್ಯಾಮಿಲಿ ಸರ್ಟಿಫಿಕೇಟನ್ನು ಮಾಡಿಸ್ಬೇಕಾಗತ್ತೆ. ಮೂರನೇದು, ನಮಗೆ ಅಗ್ರಿಕಲ್ಚರ್ ಲ್ಯಾಂಡೇ ಇಲ್ಲ, ಬಟ್ ನಾವು ಅಗ್ರಿಕಲ್ಚರಲ್ಲಿ ಕೂಲಿ ಮಾಡ್ತಿದ್ದೀವಿ, ಲ್ಯಾಂಡಲ್ಲಿ ಕೂಲಿ ಮಾಡ್ತೀವಿ ಅಂತಹವರು ಕೃಷಿ ಕಾರ್ಮಿಕ ದೃಢೀಕರಣ ಪತ್ರವನ್ನು ತೊಗೋಬೇಕಾಗತ್ತೆ. ಇಷ್ಟಾಯಿತು. ಇದು ಒಂದು ಸರ್ಟಿಫಿಕೇಟ್ ಆಯಿತು. ಈ ಮೂರಲ್ಲಿ ಯಾವ್ದಾದ್ರು ಒಂದು ಸರ್ಟಿಫಿಕೇಟ್ ಇರಬೇಕು ನಿಮ್ಮ ಹತ್ರ. ಎರಡನೇದಾಗಿ ಬರೋಣ, ಸ್ಯಾಲ್ರಿ. ನಮಗೆ ಕೃಷಿ ಜೊತೆಗೆ ಬೇರೆ ನಮಗೆ ಇನ್ಕಮ್ ಇದೆ, ಲೈಕ್ ನಾನು ಪ್ರೈವೇಟ್ ಜಾಬ್ ಮಾಡ್ತೀನಿ, ಗೌರ್ಮೆಂಟ್ ಜಾಬ್ ಮಾಡ್ತಿದ್ದೀನಿ ಅಥವಾ ಬಿಸ್ನೆಸ್ ಇದೆ ಅನ್ನುವಂಥವರು ವೇತನ ದೃಢೀಕರಣ ಪತ್ರ ಸ್ಯಾಲ್ರಿ ಸರ್ಟಿಫಿಕೇಟನ್ನು ಕೊಡಬೇಕಾಗುತ್ತೆ. ಬಿಸ್ನೆಸ್ ಇದ್ದರೆ ಇನ್ಕಮ್ ಡೀಟೇಲ್ಸ್, ಅವರೇನು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಮಾಡಿರ್ತಾರೆ, ಅಪ್ಲೈ ಮಾಡಿರ್ತಾರೆ, ಅದು ಇನ್ಕಮ್ ಡೀಟೇಲ್ಸನ್ನು ಕೊಡಬೇಕಾಗತ್ತೆ. ಇಷ್ಟಾಯಿತು. ಇಷ್ಟಾದಮೇಲೆ ಅಫಿಡಿವೇಟ್ 1 ಯಾರಿಗೆ, ನಮ್ಮ ಸೋರ್ಸ್ ಆ್ಯನ್ಯುವಲ್ ಇನ್ಕಮ್ ಸೋರ್ಸ್ ಓನ್ಲಿ ನಮ್ಮದು ಕೃಷಿಯಿಂದ ಮಾತ್ರ, ಬೇರೆ ನಮ್ಗೆ ಯಾವುದು ಸೋರ್ಸ್ ಇಲ್ಲ. ಜೊತೆಗೆ ಅಫಿಡಿವೇಟ್ 2 ಯಾರು ಮಾಡಿಸ್ಬೇಕು, ಅಫಿಡಿವೇಟ್ 2 ಬಂದು ನಮಗೆ ಕೃಷಿ ಜೊತೆಗೆ ಬೇರೆನೂ ನಮಗೆ ಆದಾಯ ಇದೆ, ಲೈಕ್ ಪ್ರೈವೇಟು ಗೌರ್ಮೆಂಟ್ ಜಾಬ್ ಇದೆ ಅಥವಾ ಬಿಸ್ನೆಸ್ ಇದೆ ಅನ್ನೋಂಥವ್ರು ಅಫಿಡಿವೇಟ್ 2 ಅನ್ನು ಮಾಡಿಸ್ಬೇಕಾಗತ್ತೆ. ಅಫಿಡಿವೇಟ್ 1, ಅಫಿಡಿವೇಟ್ 2 ಇಷ್ಟು ಡೀಟೇಲ್ಸ್ ಆಯಿತು. ಸೊ ಅರ್ಥ ಆಗಿದೆ ಅಂದ್ಕೊಂಡಿರ್ತೀನಿ. ಸೊ ಇಷ್ಟು ಕಂಪ್ಲೀಟಾಗಿ ಡೀಟೇಲ್ಸ್. ಸ್ಟಿಲ್ ನಿಮಗೆ ನೀವೇನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಖಂಡಿತವಾಗಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ, ಹೆಲ್ಪ್ ಮಾಡ್ತೀನಿ. ಬಟ್ ನನ್ನ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.